ಆಮೇಲೆ ಹೀಗೆ ಮಾತಾಡ್ತಾ ಬಹಳ ಅದ್ಭುತವಾದ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅಸ್ತೀತಿ ನಾಸ್ತೀತಿ ಚ ವಸ್ತು ನಿಷ್ಠಯೋ ಏಕಸ್ಥಯೋ ಭಿನ್ನ ವಿರುದ್ಧ ಧರ್ಮಯೋ ಅಪೇಕ್ಷಿತಂ ಕಿಂಚನ ಅಂತ ಇನ್ನೊಂದು ಹೇಳ್ತಾರೆ. ದೇವರು ಅಂದರೆ ಏನು? ದೇವರು ಅಂದರೆ ಆಸ್ತಿಕರಿಗೂ ಬೇಕಾದವ, ನಾಸ್ತಿಕರಿಗೂ ಬೇಕಾದವ. ಆಸ್ತಿಕರಿಗೂ ಬೇಕು ದೇವರು, ನಾಸ್ತಿಕರಿಗೂ ಬೇಕು. ಯಾಕೆ ಬೇಕು ಅಂದ್ರೆ ಆಸ್ತಿಕರಿಗೂ ಬೇಕು ಯಾಕೆಂದ್ರೆ ಅವನು ಇದ್ದಾನೆ, ನಾಸ್ತಿಕರಿಗೂ ಬೇಕು ಯಾಕೆಂದ್ರೆ ಅವನು ಇಲ್ಲ ಅಂತ ಪ್ರೂವ್ ಮಾಡೋದು ಹೇಗೆ ಅಂತಾರೆ ಬಿಸಿ ಅವರಿಗೆ. ಈ ಶರತ್ಚಂದ್ರರು ಅವರು ಪ್ರಾಯ ಈ ಶ್ಲೋಕವನ್ನು ನೋಡಿ ಅವರು ಒಂದು ನಾವೆಲ್ನಲ್ಲಿ ಇದನ್ನು ಬರೆದಿದ್ದಾರೆ. ಅವರು ಬೆಂಗಾಲಿ ಅವರ ಒಂದು ನಾವೆಲ್ನಲ್ಲಿ ಈ ಮಾತು ಹೇಳ್ತಾರೆ. ದೇವರು, ಆಸ್ತಿಕರು ದೇವರನ್ನು ನಂಬುವುದಕ್ಕೋಸ್ಕರ ನಿರಂತರ ದೇವರನ್ನು ಧ್ಯಾನ ಮಾಡ್ತಾರೆ. ನಾಸ್ತಿಕರು ದೇವರನ್ನು ಡಿಸ್ಪ್ರೂವ್ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರ 24 ಗಂಟೆ ದೇವರನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಬರೆದಿದ್ದಾರೆ ಅವರು. ಇಬ್ಬರಿಗೂ ದೇವರನ್ನು ಬಿಟ್ಟು ಅಸ್ತಿತ್ವ ಇಲ್ಲ ಅಂತ. ಇವರು ಹೌ ಟು ಡಿಸ್ಪ್ರೂವ್ ಹಿಮ್ ಅಂತ ಅದೇ ತಲೆಬಿಸಿ ಅವರಿಗೆ. ಅದನ್ನು ಇಲ್ಲಿ ಹೇಳ್ತಾರೆ, ಅಸ್ಥಿತಿ ನಾಸ್ತೀತಿ ಚ ವಸ್ತುನಿಷ್ಠಯೋ. ಆಸ್ತಿಕರಿಗೆ ದೇವರು ಅಸ್ಥಿ, ನಾಸ್ತಿಕರಿಗೆ ನಾಸ್ತಿ. ಅಂತೂ ಒಬ್ಬನಿಗೆ ಅಸ್ಥಿ ಅನ್ನೋದಕ್ಕೆ ದೇವರು ಬೇಕು, ಒಬ್ಬನಿಗೆ ನಾಸ್ತಿ ಅನ್ನೋದಕ್ಕೆ ದೇವರು ಬೇಕು. ಒಂದೇ ವಸ್ತುವಿನಲ್ಲಿ ಎರಡು ಮುಖದ ವಾದಗಳು, ಅಸ್ಥಿತಿ ನಾಸ್ತೀತಿ ಚ ವಸ್ತುನಿಷ್ಠಯೋ. ಅಲ್ರಿ, ಅಸ್ಥಿ ಅನ್ನೋದು ಒಂದು ವಸ್ತು, ನಾಸ್ತಿ ಅನ್ನೋದು ಒಂದು ವಸ್ತು, ಅದು ವಿರೋಧ ಎಲ್ಲಿ ಬಂತು? ಏಕಸ್ಥಯೋ, ಒಂದೇ ವಸ್ತುವಿನಲ್ಲಿ ಇದೆ ಅಂತ ಒಬ್ಬ, ಇಲ್ಲ ಅಂತ ಒಬ್ಬ. ಅದು ಒಂದೇ ವಸ್ತು, ದೇವರು ಅಂತ ಅನ್ನೋ ಒಂದು ವಸ್ತು ಅಲ್ಲ. ಅದರಲ್ಲಿಯೂ ಅಸ್ಥಿ ನಾಸ್ತಿ ಅನ್ನುವಂಥದ್ದು ಬೇರೆ ಬೇರೆ ಆಸ್ಪೆಕ್ಟ್ನಲ್ಲಿ ಹೇಳ್ಬೋದಲ್ಲ. ಒಂದು ನಾನು ಇದೆ ಅಂತ ಹೇಳೋದೇ ಬೇರೆ, ನೀವು ಇಲ್ಲ ಅಂತ ಹೇಳೋದೇ ಬೇರೆ. ನಾವು ಈ ಹಿಂದೆ ಬಂದ ಹಾಗೆ ದೇವರಲ್ಲಿ ಗುಣಗಳಿಲ್ಲ ಅಂದೆ ನಾನು, ಗುಣಗಳಿದೆ ಅಂದರೆ ನೀವು ಅಸ್ಥಿ ನಾಸ್ತಿ ಆಯ್ತಾ ಇಲ್ವಾ? ವಿರೋಧ ಇಲ್ಲ. ಯಾಕಂದ್ರೆ ನಾನು ಇಲ್ಲ ಅಂತ ಹೇಳಿದ್ರೆ ಸತ್ವರಜ ಸ್ತಂಭ ಗುಣಗಳು, ನೀವು ಇದೆ ಅಂತ ಹೇಳಿದ್ರೆ ಜ್ಞಾನಾನಂದಾದಿ ಗುಣಗಳು. ದೇವರಿಗೆ ಆಕಾರ ಇಲ್ಲ ಅಂದೆ ನಾನು, ನೀವು ಆಕಾರ ಇದೆ ಅಂದರೆ ಜಗಳ ಏನಿಲ್ಲ. ನಾನು ಆಕಾರ ಇಲ್ಲ ಅನ್ನೋದು ಮಣ್ಣು ನೀರು ಬೆಂಕಿಯಿಂದ ಅದು ಪ್ರಾಕೃತ ಆಕಾರ ಇಲ್ಲ ಅಂತ ಹೇಳಿದ್ರು, ನೀವು ಆಕಾರ ಇದೆ ಅಂತ ಹೇಳಿದ್ರೆ ಅಪ್ರಾಕೃತ ಆಕಾರ ಜ್ಞಾನಾನಂದ. ಹಾಗಾಗಿ ಅಸ್ಥಿ ನಾಸ್ತಿ ಅನ್ನೋದು ವಿರೋಧ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಭಿನ್ನ ವಿರುದ್ಧ ಧರ್ಮಯೋಹೋ. ನಾನು ಯಾವುದನ್ನು ಇದೆ ಹೇಳ್ತೇವೆ ಅದನ್ನೇ ಇಲ್ಲ ಅಂತ ಹೇಳೋದು ನೀವು, ನಾನು ಇಲ್ಲ ಹೇಳೋದು ನೀವಲ್ಲ. ಒಂದೇ ವಸ್ತುವಿನಲ್ಲಿ ಒಂದೇ ಸಂಗತಿಯನ್ನು ಒಬ್ರು ಇದೆ ಅಂತ ಹೇಳ್ತಾರೆ, ಒಬ್ರು ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಅಸ್ತಿತ್ವ ಅದು ಆಸ್ತಿಕರಿಗಿದೆ, ನಾಸ್ತಿಕರಿಗಿಲ್ಲ. ಹಾಗಾಗಿ ಪರಸ್ಪರ ವಿರುದ್ಧ ಸ್ವಭಾವದ ವಾದಗಳಿವೆ. ಭಿನ್ನ ವಿರುದ್ಧ ಧರ್ಮ, ಬರೇ ವಿರುದ್ಧ ಅಲ್ಲ, ಭಿನ್ನ ಆಗಿದ್ದು ವಿರುದ್ಧ ಆಗಿರಬೇಕಾಗಿಲ್ಲ. ಭಿನ್ನ ಅಷ್ಟೇ ಅಲ್ಲ, ಅದು ನಿಮ್ಮ ನಮ್ಮ ವಾದ ಬೇರೆ ಬೇರೆ ಅಷ್ಟೇ ಅಲ್ಲ, ಪರಸ್ಪರ ಕಾಂಟ್ರಡಿಕ್ಟರಿ. ಭಿನ್ನ ವಿರುದ್ಧ ಧರ್ಮಯೋ ಏಕಸ್ಥಯೋ ಅಸ್ಥೀತಿ ನಾಸ್ತೀತಿ ಚ ವಸ್ತುನಿಷ್ಠಯೋ. ಒಬ್ಬರು ಇದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಅಪೇಕ್ಷಿತಂ ಕಿಂಚನ, ಇಬ್ಬರಿಗೂ ಬೇಕಾದ ವಸ್ತು. ಇದ್ದಾನೆ ಅಂತ ಹೇಳುವವರಿಗೂ ಬೇಕು, ಇಲ್ಲ ಅಂತ ಹೇಳುವವರಿಗೂ ಬೇಕು. ಆಸ್ತಿಕರಿಗೂ ಬೇಕು, ನಾಸ್ತಿಕರಿಗೂ ಬೇಕು. ಇದು ಬಹಳ ಕಡೆ ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ನಡೆಯುವವನಿಗೆ ಆಸರೆ ಯಾವುದು? ಭೂಮಿ. ನಡೆಯುವವನಿಗೆ ಮಾತ್ರ ಅಲ್ಲ, ಜಾರಿ ಬೀಳುವವನಿಗೆ ಅವನಿಗೆ ಭೂಮಿ. ಹಾಗೆ ನಂಬುವವನಿಗೆ ಆಸರೆ ಯಾವನು? ಭಗವಂತನೇ. ನಂಬದವನಿಗೆ ಅವನೇ. ಇದು ಹಿಂದಿನವರು. ನೀವು ನಂಬಿ ಬಿಡಿ, ನೀವು ನಂಬಿದ್ರು ಅವನಿದ್ದಾನೆ, ನಿಮ್ಮನ್ನು ನಂಬಿಕೊಂಡು ಅವನಿಲ್ಲ. ನಿಮ್ಮನ್ನು ನಂಬಿ ದೇವರಿಲ್ಲ, ಅದು ನೀವು ನಂಬದೇ ಇದ್ರೆ ಅವನಿರ್ತಾನೆ. ಅದನ್ನು ನೀವು ನಂಬಿದ್ರೆ ನಿಮಗೆ ಲಾಭ ಅಷ್ಟೇ ಇದೆ. ಸೊ ಅಸ್ಥೀತಿ ನಾಸ್ತೀತಿ ಚ ವಸ್ತುನಿಷ್ಠಯೋ ಏಕಸ್ಥಯೋ ಭಿನ್ನ ವಿರುದ್ಧ ಧರ್ಮಯೋ ಅಪೇಕ್ಷಿತಂ ಕಿಂಚನ. ಇದ್ದಾನೆ ಅಂತ ಹೇಳೋರಿಗೂ ಬೇಕು, ಇಲ್ಲ ಅಂತ ಹೇಳೋನಿಗೂ ಬೇಕಾದಂತಹ ಒಂದು ವಸ್ತು ಇದೆಯಲ್ಲ, ಅದೇ ದೇವರು. ಇದ್ದಾನೆ ಅಂತ ಹೇಳೋರಲ್ಲಿಯೂ ಪುನಃ ಎರಡು ವಿಧ, ಸಾಂಖ್ಯ ಯೋಗಯೋ. ಅಪೇಕ್ಷಿತಂ ಕಿಂಚನ ಸಾಂಖ್ಯ ಯೋಗಯೋ. ಸಾಂಖ್ಯ ಯೋಗ ಅಂದರೆ ಸಾಂಖ್ಯ ಮಾರ್ಗ ಅಂದರೆ ಜ್ಞಾನ ಮಾರ್ಗ, ಯೋಗ ಮಾರ್ಗ ಅಂದರೆ ಕರ್ಮ ಮಾರ್ಗ. ಯೋಗಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ ಅಂತ ಗೀತೆಯಲ್ಲಿ. ಜ್ಞಾನ ಮಾರ್ಗಿಗಳು ಅವನನ್ನೇ ಹುಡುಕೋದು, ಕರ್ಮ ಮಾರ್ಗಿಗಳಿಗೂ ಅವನೇ ಬೇಕು. ಕರ್ಮ ಮಾಡುವುದು ಅವನನ್ನು ಕುರಿತೆ. ಜ್ಞಾನ ಮಾರ್ಗಿ ಅದನ್ನ ಜ್ಞಾನ ಮಾರ್ಗಿಗಳಿಗೂ ಬೇಕಾದವ, ಕರ್ಮ ಮಾರ್ಗಿಗಳಿಗೂ ಬೇಕಾದವ, ಇದ್ದಾನೆ ಅಂತ ಹೇಳೋರಿಗೂ ಬೇಕಾದವ, ಇಲ್ಲ ಅಂತ ಹೇಳೋರಿಗೂ ಬೇಕಾದವ ಒಬ್ಬ ಇದ್ದಾನಲ್ಲ, ಅಂಥ ದೇವರು ಅವನು. ಏನು? ಸಮಂ ಪರಂತು ಅನುಕೂಲಂ ಬೃಹತ್. ಸಮಂ ಪರಂತು ಅನುಕೂಲಂ ಬೃಹತ್. ಅದು ಸಮಂ ಅಲ್ಲಪ್ಪ. ದೇವರಿದ್ದಾನೆ ಅಂತ ಹೇಳ್ತೀರಿ ನೀವು, ಅದು ಏನು ಮಾಡ್ತಾನೆವ? ನಮ್ಮನ್ನೆಲ್ಲ ನೋಡ್ಕೊಳ್ಬೇಕಲ್ಲ ದೇವರು ಅಂತಂದ ಮೇಲೆ. ನಮ್ಮನ್ನು ಸೃಷ್ಟಿ ಮಾಡಿದವ, ರಕ್ಷಣೆ ಮಾಡುವ ಅಂತ ಹೇಳ್ತೀರಿ. ಮತ್ತು ಯಾಕೆ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ತಾರತಮ್ಯ ಮಾಡ್ತಾನೆವ? ಯಾರಾದರೂ ಸೃಷ್ಟಿ ಮಾಡಿದವ, ತಂದೆ ತಾಯಿ ಮಕ್ಕಳಲ್ಲಿ ತಾರತಮ್ಯ ಮಾಡ್ತಾರೆ. ಎಲ್ಲರೂ ದೇವರ ಮಕ್ಕಳು ಅಂತಂದಮೇಲೆ
ಅವನು ಯಾಕೆ ತಾರತಮ್ಯ ಮಾಡ್ತಾನೆ? ಒಬ್ಬನಿಗೆ ಸುಖ ಯಾಕೆ ಕೊಡ್ತಾನೆ, ಒಬ್ಬನಿಗೆ ದುಃಖ ಯಾಕೆ ಕೊಡ್ತಾನೆ, ಒಬ್ಬನಿಗೆ ದುಡ್ಡು ಯಾಕೆ ಕೊಡ್ತಾನೆ, ಒಬ್ಬನಿಗೆ ಬಡತನ ಯಾಕೆ ಕೊಡ್ತಾನೆ? ಅವನಿಗೇನು ಖಯಾಲಿ? ಯಾರೋ ಒಬ್ಬನಲ್ಲಿ ಇವನು ಶ್ರೀಮಂತ ಮಾಡುವಂತ ಯಾಕೆ ಕಂಡಿತು, ಅವನಿಗೆ ಇವನನ್ನು ಬಡವ ಮಾಡುವಂತ ಯಾಕೆ ಕಂಡಿತು? ಈ ಡಿಸ್ಕ್ರಿಮಿನೇಷನ್, ವೈ ದಿಸ್ ಡಿಸ್ಕ್ರಿಮಿನೇಷನ್ ಇನ್ ಗಾಡ್ಸ್ ಕ್ರಿಯೇಷನ್? ಅದಕ್ಕೆ ಇಲ್ಲಪ್ಪ, ಅವನು ಡಿಸ್ಕ್ರಿಮಿನೇಷನ್ ಮಾಡೋದು ಸಮ, ಅವನು ಎಲ್ಲೂ ಏನೂ ತಾರತಮ್ಯ ಮಾಡೋಲ್ಲ, ಎಲ್ಲರನ್ನು ಒಂದೇ ರೀತಿ ಕೊಡ್ತಾ ಇದ್ದಾನೆ. ಏನು ತಾರತಮ್ಯ ಮಾಡಿಯೇ ಇಲ್ಲ ಅವನು. ಅದು ನಮ್ಮ ತಿಳುವಳಿಕೆ ತಪ್ಪು, ತಾರತಮ್ಯ ಮಾಡಿದ್ದಾನೆ ಅಂತ. ಅವನು ಎಲ್ಲೂ ತಾರತಮ್ಯ ಮಾಡಿಲ್ಲ. ಹೌದಾ? ಮತ್ತೆ ಉಂಟಲ್ಲ ತಾರತಮ್ಯ. ಮಾಡಲಿಲ್ಲ ಅಂದರೆ ಬಂತು ಹೇಗೆ? ಒಬ್ಬ ಬಡವ ಇರೋದು ನಿಜ, ಒಬ್ಬ ಶ್ರೀಮಂತ ಇರೋದು ನಿಜ ಅಲ್ವಾ? ಅವನು ಮಾಡಲಿಲ್ಲ ಅಂದ್ರೆ ಮತ್ತೆ ಹೇಗಾದ ಇವ? ಅನುಕೂಲ, ಅವನವನ ಕರ್ಮಕ್ಕೆ ಅನುಕೂಲವಾಗಿ ಅವನವನನ್ನು ಮಾಡಿದ್ದಾನೆ. ನೀವು ಏನೂ ಮಾಡಿಲ್ಲ ಅವನು. ಇದು ನಾವು ಉಪ್ಪರಿಗೆ ಒಂದು ಕಥೆ ಮಾತಾಡಿಕೊಂಡವು. ಒಬ್ಬರು ಶ್ರೀಮಂತರು, ಇತ್ತೀಚೆಗೆ ನಡೆದ ಘಟನೆ ಇದು ನಮ್ಮ ಊರಲ್ಲಿ. ಒಬ್ಬರು ಮಲ್ಟಿ ಮಿಲಿಯನರ್, ಅವ್ರ ಹತ್ರ ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡ್ರು. ಸಾಲ ಕೊಟ್ಟರು ಅವರು. ಅವತ್ತರ 16 ಲಕ್ಷ ಇದೆ, 10 ಲಕ್ಷ ಕೊಟ್ಟರು. ಅವರ 106 ಲಕ್ಷ ದೊಡ್ಡ ಶ್ರೀಮಂತ. ಅವರು 10 ಲಕ್ಷ ಕೊಟ್ಟರು. ಅವರು 10 ಲಕ್ಷ ಕೊಟ್ಟದ್ದು ಔದಾರ್ಯದಿಂದ ಅಲ್ಲ, ಅದು ಬಡ್ಡಿ ಸಮೇತ ವಾಪಸ್ ಬರುತ್ತೆ ಅಂತ. ಅದು ಇನ್ನಷ್ಟು ದುಡ್ಡು ಜಾಸ್ತಿ ಮಾಡಲಿಕ್ಕೋಸ್ಕರ ಕೊಟ್ಟದ್ದು. ಅವರು ಕಳ್ಕೊಳ್ಳಿಕ್ಕಲ್ಲ, ಅಥವಾ ಒಂದು ಔದಾರ್ಯದಿಂದ. ಏನೋ ಪಾಪ 10 ಲಕ್ಷ ರೂಪಾಯಿ ಹೋದರೆ ನನ್ನ ಹತ್ರ 100 ಲಕ್ಷ ಇದೆ, ಒಂದು 10 ಲಕ್ಷ ಹೋದರೆ ಹೋಗಲಿ, ಅವನು ಉದ್ಧಾರ ಆಗಲಿ ಅಂತ ಕೊಟ್ಟದ್ದಲ್ಲ. ಅವನು ಒಂದು ಎಷ್ಟೋ ಒಂದು ರೆಕಾರ್ಡ್ ಮಾಡಿ ಎಲ್ಲ ಬಡ್ಡಿ ಗಿಡ್ಡಿ ಎಷ್ಟು ಬಡ್ಡಿ ಅಂತೆಲ್ಲ ತಗೊಂಡು 15% 20% ಬಡ್ಡಿ ಹಾಕಿ ಕೊಟ್ಟಿದ್ದಾರೆ. ಆರಾಮಾಗಿದ್ದರು. ಒಂದು ದಿವಸ ಅವನು ಸಾಲ ತಗೊಂಡವ, ಒಂಚೂರು ನಮ್ಮ ಮನೆ ಬರ್ತೀರಾ? ಇವನು ಹೋದ್ರು, ಕಾರ್ನಲ್ಲಿ ಕರ್ಕೊಂಡು ಹೋದವ. ಏನು ತಿಳ್ಕೊಂಡ್ರು, ಬಡ್ಡಿ ಕೊಡ್ತಾನೆ ಅಥವಾ ಅಸಲ್ನಲ್ಲೇ ಕೊಡ್ತಾನೆ, ಏನೋ ಕೊಡ್ತಾನೆ. ಮನೆ ಕರ್ಕೊಂಡು ಹೋದ, ಬಾಗಿಲು ಕೀಲು ಹಾಕಿದ. ಕೀಲು ಹಾಕಿ ಅವ್ರು ಡಾಕ್ಯುಮೆಂಟ್ ಬರ್ಕೊಟ್ಟಿದ್ದಾನಲ್ಲ, ನಿಮಗೆ ಇಷ್ಟು ಬಡ್ಡಿ ಕೊಡ್ತೇನೆ ಅಂತೆಲ್ಲ, ಅದನ್ನು ಎದುರಿಟ್ಟ. ಬಡ್ಡಿ ಸಮೇತ ಪೂರ ಚುಕ್ತಾಯಿತು ಅಂತ ದಸ್ಕತ್ ಹಾಕಿ ಕೊಡಿ, ಇಲ್ಲದ್ರೆ ನಿಮ್ಮನ್ನು ಬಿಡೋಲ್ಲ ಇವತ್ತು ಅವರಿಗೆ ಅಂತ ಚೂರಿ ಹಿಡ್ಕೊಂಡು ನಡೆದದ್ದಿದ್ದು ಘಟನೆ. ಚೂರಿ ಹಿಡ್ಕೊಂಡು ಗೊತ್ತಾ, ಇವರಿಂದ ಬಡ್ಡಿ ಸಮೇತ ಅಸಲು ಎಲ್ಲ ಬಂತು, ಇನ್ನಿಂದ ಇನ್ನು ಬರುವಂಥದ್ದು ಏನೂ ಇಲ್ಲ ಅಂತ ಬರ್ಕೊಟ್ಟು ಬಂದರು. ಬಂದಮೇಲೆ ನೋಡಿ ನನಗೆ ಸಿಕ್ಕಿದ್ರು ಅವರು. ಅವರೊಂದು ಮಾತು ಹೇಳಿದರು, ಹೀಗೆಲ್ಲ ಆಯ್ತಾಯ್ತಾರೆ. ಅರೆ ನೀವು ಒಂದು 10 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀರಿ, ಸ್ವಲ್ಪ ಬೇಸರ ಇರಬೇಕು. ಏನಿಲ್ಲ, ಭಾರಿ ಖುಷಿಯಲ್ಲಿದ್ದೇನೆ. ಯಾಕೆ? ಹೋದ ಜನ್ಮದಲ್ಲಿ 10 ಲಕ್ಷ ರೂಪಾಯಿ ಅವನಿಗೆ ಟೊಪ್ಪಿ ಹಾಕಿದ್ದೆ, ಈ ಜನ್ಮ ಅವನ ಟೊಪ್ಪಿ ಲೆಕ್ಕ ಜಂತುಗ್ತಾ ಇದೆ ಅಲ್ಲ. ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾವುದು ನಾವು ಕೊಟ್ಟದ್ದು ಬರುವುದು ಹೊರತು ಇವು ಹೊಸ. ಅವನು ನಾನು ಹೋದ ಜನ್ಮದಲ್ಲಿ ಅವನಿಗೆ, ನಾನು ನಿನ್ನೆ ಒಂದು ಕತೆ ಹೇಳಿದೆ ನೋಡಿ, ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾನೆ. ಅದು ಹೋದ ಜನ್ಮದಲ್ಲಿ ಪ್ರಾಯ ಆ ನಾಯಿಗಳವ್ರನ್ನ ಹಾಗೆ ಹಿಡ್ಕೊಂಡು ಹೋಗಿರ್ಬೋದು ಬೆಲ್ಟ್ ಹಾಕಿ. ನಾವು ಏನು ಮಾಡಿದ್ದೇವೋ ಅದೇ ಫಲಿಸುತ್ತೆ ಹೊರತು ಹೊಸತು ಏನೂ ಆಗೋದೇ ಇಲ್ಲ. ಒಂದು ಹೋದ ಜನ್ಮದಲ್ಲಿ ಅವನು ಕೊಟ್ಟಿದ್ದು ಇವರು ಹಿಡಿಸಿದ್ರು, ಅದಕ್ಕೆ ಈ ಜನ್ಮದಲ್ಲಿ ಅವನು ಹಿಡಿಸಿದ. ಒಂದು ಈ ಜನ ಹಿಡಿಸಿದ, ಬರೋ ಜನ್ಮದಲ್ಲಿ ಅವರು ಹಿಡಿಸಲಿಕ್ಕೆ ಉಂಟು, ಏನೋ ಒಂದು ಉಂಟು. ಈ ಕರ್ಮಚಕ್ರ ಅನ್ನೋದು ಅದು ತನ್ನಷ್ಟಕ್ಕೆ, ಇದರಲ್ಲಿ ಭಗವಂತ ಏನೂ ಡಿಸ್ಕ್ರಿಮಿನೇಟ್ ಮಾಡುವುದಿಲ್ಲ. ಅದು ಈಗ 10 ಲಕ್ಷ ರೂಪಾಯಿ ಅವನಿಗೆ ಸಿಕ್ಕಿತು, ಇವನಿಗೆ ಹೋಯ್ತು, ಏನಿಲ್ಲ, ಕರೆಕ್ಟ್ ಆಯಿತು. ಯಾಕೆಂದರೆ ಭಗವಂತ ಪ್ಲಸ್ ಮಾಡಲಿಲ್ಲ, ಮೈನಸ್ ಮಾಡಲಿಲ್ಲ, ಅವರವರಲ್ಲಿ ಏನೇನು ಇತ್ತೋ ಅದನ್ನು ಕೊಟ್ಟ ಅಷ್ಟೇ. ಅದನ್ನು ಅವನು ಸಮ ಅಂತ ಅಂದ್ಬಿಟ್ಟು. ಭಗವಂತ ಎಂದೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಯಾರೋ ಒಬ್ಬನಿಗೆ ಇವನಿಗೆ ಫೇವರ್ ಮಾಡೋದಿಲ್ಲ. ನಮ್ಮ ಕರ್ಮದಿಂದ ಏನೇನು ಬರ್ಲಿಕ್ಕೆ ಉಂಟೋ ಅಷ್ಟನ್ನು ಪ್ರೊವೈಡ್ ಮಾಡಿದಾಗ ಕೂತ ಅಷ್ಟೇ. ಯಾರಲ್ಲೂ ಏನೋ ಅವನ ತನ್ನ ಖಯಾಲಿಯಿಂದ ಕೊಡುವುದೂ ಇಲ್ಲ, ಕಳ್ಕೊಳ್ಳುವುದೂ ಇಲ್ಲ, ತೆಗೆಯುವುದೂ ಇಲ್ಲ. ಯಾಕೆಂದರೆ ಅದು ಅದು ಪರಿಪೂರ್ಣವಾದ ವಸ್ತುವಪ್ಪ. ಅದಕ್ಕೆ ಯಾರ ಮೇಲೂ ಹೊಟ್ಟೆಗಿಚ್ಚು, ರಾಗ, ದ್ವೇಷ, ಅಸಹನೆ ಇರೋದು ಸಾಧ್ಯ ಇಲ್ಲ. ಸಮಂ ಪರಂತು ಅನುಕೂಲಂ. ಅದು ಅವರವರ ಕರ್ಮಕ್ಕೆ ಅನುಕೂಲವಾಗಿ ಅವರು ಏನು ಮಾಡಿದ್ದಾರೆ ಅದನ್ನು ಬಂದು ಪಡಿತಾರೆ ಅಷ್ಟೇ. ಅದು ತಟಸ್ಥ. ಅದು ಏನೂ ಮಾಡುವುದಿಲ್ಲ ಭಗವಂತ, ಆ್ಯಡ್ ಮಾಡುವುದಿಲ್ಲ, ಮೈನಸ್ ಮಾಡುವುದಿಲ್ಲ. ಯಾಕೆಂದರೆ ಬೃಹತ್, ಅದು ಎಲ್ಲಕ್ಕಿಂತ ದೊಡ್ಡ ವಸ್ತು. ಅದು ಯಾರ ಮೇಲೆ ಸೇಡು ತೀರಿಸಬೇಕು? ಯಾವಾಗಲೂ ನಮಗೆ ಸೇಡು ಅಥವಾ ರಿವೆಂಜು ಇರುವುದು ಯಾವಾಗಲೂ ಸಮಾನ ಸ್ಕಂಧದ ಮೇಲೆ. ಅವನಿಗೆ ಸಮಾನ ಸ್ಕಂಧ ಅಥವಾ ಅವನಿಗಿಂತ ದೊಡ್ಡವ ಯಾರೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ವಸ್ತು. ಅದು ಯಾರ ಮೇಲೆ ಸೇಡು ತೀರಿಸಬೇಕು, ಯಾರ ಮೇಲೆ ಅಸಹನೆ, ಯಾರ ಮೇಲೆ ಕೋಪ ಮಾಡಬೇಕು, ಆ ಪ್ರಶ್ನೆಯೇ ಇಲ್ಲ. ಮತ್ತು ನಾವು ಏನು ಮಾಡಿದ್ದೇವೆ ಅದನ್ನು ಪಡಿತೇವೆ. ಅದಕ್ಕೆ ಸಾಕ್ಷಿಯಾಗಿ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಇಷ್ಟೇ. ಹಾಗಾಗಿ ಎಲ್ಲ ಶಬ್ದವಾಚ್ಯನಾಗಿರ್ತಕ್ಕಂಥ ಭಗವಂತನನ್ನು ಪ್ರತಿಯೊಂದು ಶಬ್ದವೂ ನಮಗೆ ಪ್ರತಿಯೊಂದು ಶಬ್ದ ಮಾತ್ರ ಅಲ್ಲ, ಪ್ರತಿಯೊಂದು ನಾದ ಕೂಡ. ಯಾಕೆಂದರೆ ನಾದಕ್ಕೂ ಕೂಡ ಮೀನಿಂಗ್ ಇದೆ. ನಾದಕ್ಕೆ ಮೀನಿಂಗ್ ಇರುವುದರಿಂದ ಸಂಗೀತಕ್ಕೆ ಮೀನಿಂಗ್ ಇರುವುದು. ನಾದಕ್ಕೆ ಮೀನಿಂಗ್ ಇಲ್ಲ ಆದರೆ ಸಂಗೀತಕ್ಕೆ ಏನು ಅರ್ಥ ಉಂಟು? ಸಂಗೀತ ಅನ್ನೋದು ವ್ಯರ್ಥ ಆಗಬೇಕಿತ್ತು ಅಲ್ಲ.
ನಮಗೆ ಶಬ್ದಕ್ಕಿಂತ ಹೆಚ್ಚು ಆನಂದವನ್ನು, ಒಂದು ಹೊಸ ಅರ್ಥವನ್ನು ನಾದ ಕೊಡುತ್ತೆ, ಸಂಗೀತ ಕೊಡುತ್ತೆ. ಆ ಶಬ್ದದಲ್ಲಿ ಇರುವ ಅರ್ಥಕ್ಕೆ ಒಂದು ಹೊಸ ಆಯಾಮವನ್ನು ನಾದ ಕೊಡುತ್ತೆ. ಅಂದರೆ ಸೌಂಡ್ ಹ್ಯಾಸ್ ಆಲ್ಸೋ ಮೀನಿಂಗ್. ಅದನ್ನೇ ಸಾಮವೇದದಲ್ಲಿ ಬರ್ತಕ್ಕಂಥದ್ದು ವಿಶೇಷ ಏನು ಅಂದರೆ, ಋಗ್ವೇದದಲ್ಲಿ ಇರತಕ್ಕ ಮಂತ್ರವೇ ಸಾಮವೇದದಲ್ಲಿ ಇರೋದು. ಆದರೆ ಋಗ್ವೇದದಲ್ಲಿ ಆ ಶಬ್ದದಿಂದ ಭಗವಂತನನ್ನು ಕಂಡೆವು ನಾವು. ಒಂದೊಂದು ಶಬ್ದದಿಂದಲೂ ಭಗವಂತನನ್ನು ಕಂಡೆವು. ಆ ಭಗವಂತನನ್ನು ಶಬ್ದದ ಮೂಲಕ ಕಂಡ ಭಗವಂತನನ್ನು ನಾದದ ಮೂಲಕ ಉಪಾಸನೆ ಮಾಡುವಾಗ ಸಾಮವೇದ ಆಯಿತು. ಏಕೆಂದರೆ ಅಲ್ಲಿ ಶಬ್ದ ಇಲ್ಲೇ ಇಲ್ಲ, ಒಡೆದು ಬಿಡ್ತೇವೆ ನಾವು ಶಬ್ದವನ್ನು. ಅಗ್ನ ಆಯಾಹಿ ವೀತಯೇ, ಇದು ಮಂತ್ರ. ಅದನ್ನು ಸಾಮವೇದದವ್ರು ಹೇಳುವಾಗ ಅಗ್ನೇ ಅಂತ ಹೇಳಿ ಓಗ್ನಾಯಿ ಅಂತಾರೆ ಅವರು. ಏನು ಓಗ್ನಾಯಿ ಅಂದರೆ ಯಾವ ಭಾಷೆ, ಯಾವ ಡಿಕ್ಷನರಿ ಇದೆ ಓಗ್ನಾಯಿ? ವೀತಯೇ ಅಂತ ಅಲ್ಲಿರೋದು. ವಾಯಿತಾಯಾಯಿ ಅಂತಾರೆ ಇವರು. ಏನು ವಾಯಿತಾಯಾಯಿ? ನೋಡಿ, ಅಕ್ಷರಗಳನ್ನು, ಸ್ವರ ವ್ಯಂಜನಗಳನ್ನು ಸ್ಪ್ಲಿಟ್ ಮಾಡಿ ಅದನ್ನು ಗಾನದಲ್ಲಿ ಮುಳುಗಿಸಿಬಿಟ್ರು. ನಿಹೋತ ಸತ್ಸಿ ವರ್ಹಿಷಿ ಅಂತಿದೆ ಅಲ್ಲಿ. ನಿಹೋತ ಅಂದ್ರೆ ನಾಯಿ ಹೋತ ಅಂತಾರೆ. ನಾಯಿ ಹೋತ ಅಂದ್ರೆ ಏನ್ರಿ? ನಾಯಿಯಿಂದ ಒಂದು ಪ್ರಾಣಿ, ಹೋತ ಅಂದ್ರೆ ಒಂದು ಪ್ರಾಣಿ, ಎರಡು ಪ್ರಾಣಿಗಳು ಗೊತ್ತವೆ. ನಾಯಿ ಹೋತ, ನೀ ಹೋತ ಸತ್ಸಿ ಬರ್ಹಿಷಿ, ಅದನ್ನು ನಾಯಿ ಹೋತ ಸ, ಸತ್ಸಿ ಅನ್ನೋದನ್ನು ಸಾ. ಆಮೇಲೆ ಸಿಬರ್ಹಿಷಿ ಒಂದು ಶಬ್ದ ಮಾಡಿದ್ರು. ಸಿಬರ್ಹಿಷಿ ಹೇಳಿದ್ರೆ ಸಾಯಿ ಬರ್ಹಿಷಿ ಅಂತಾರೆ. ಮತ್ತೆ ಸ ಮತ್ತು ಈ ಸಿಯನ್ನ ಸ್ಪ್ಲಿಟ್ ಮಾಡಿ. ದಿಸ್ ಈಸ್ ಸಾಮವೇದ. ಅಂದರೆ ಒಂದು ಶಬ್ದವನ್ನು ಒಡೆದು ಶಬ್ದ ಅಕ್ಷರ ಆದಾಗ ಒಂದೊಂದು ಅಕ್ಷರವೂ ಭಗವಂತನನ್ನು ಹೇಳಬೇಕು. ಆ ಅಕ್ಷರದ ನಾದ ಭಗವಂತನನ್ನು ಹೇಳಬೇಕು. ಕಷ್ಟ ಏನು ಅಂದರೆ ಸಾಮವೇದ ಕಲಿಯುವವರೆಗೂ ಇದೇನು ಗೊತ್ತಿಲ್ಲ ಇದು ವಿಷಯ. ಯಾಕೋ ಹಾಗೆ ಸಾಯಿ ಬರೀಷಿ ನಾಯಿ ಹೋತ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಹಾಗೆ ಹೇಳಬೇಕು? ಅದರ ಹೇಳುವುದರಲ್ಲಿ ಇರತಕ್ಕಂಥ ಅನುಸಂಧಾನ ಏನು? ಇದು ನಾದಕ್ಕೆ ಇರುವ ಅರ್ಥ. ನಾದದಿಂದ ನಾವು ಮಾತನಾಡುವಾಗ ಕೂಡ ಬರೇ ಈ ಅಪ್ಪ ಅಮ್ಮ ಉಪನ್ಯಾಸ ಬರ್ಕೊಡ್ತಾರೆ ನೋಡಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ. ಅದನ್ನು ಬಾಯ್ಪಾಠ ಕಲಿತು ಕೈ ಕಟ್ಟಿಕೊಂಡು ಶಾಲೆಯಲ್ಲಿ ಹೇಳ್ತಾವಲ್ಲ, ಅದರಲ್ಲಿ ಏನು ವೇರಿಯೇಷನ್ ಇಲ್ಲ. ಅದು ಸುಮ್ಮನೆ ಶಬ್ದಗಳು, ಫೀಲಿಂಗೇ ಇಲ್ಲ. ಯಾಕೆಂದರೆ ಅದಕ್ಕೆ ಅವು ಬಾಯ್ಪಾಠ ಕಲಿತದ್ದು ಎಲ್ಲರೂ ತಪ್ಪುತ್ತು ಅಂತ ಹೆದರಿಕೆ. ಕ್ಯಾಚ್ ವರ್ಡ್ ತಪ್ಪಿಬಿಟ್ರೆ ಮುಂದಿನ ಶಬ್ದ ಅಷ್ಟೇ ಹೊರತು ಅದರಲ್ಲಿ ಫೀಲಿಂಗ್ ತುಂಬಬೇಕು ಅನ್ನೋದು ಸಾಧ್ಯವೇ ಇಲ್ಲ. ಹಾಗೆ ಈ ಮನೆಯಲ್ಲಿ ಅಪ್ಪ ಅಮ್ಮ ಬರ್ಕೊಟ್ಟು ಉಪನ್ಯಾಸ ಮಾಡೋ ಮಕ್ಕಳು ಎಂದೂ ಒಳ್ಳೆ ಉಪನ್ಯಾಸಕರಾಗೋದಿಲ್ಲ. ಯಾಕೆಂದರೆ ಅವ್ರ ಕಡೆಗೆ ಯಾರೋ ಬರ್ಕೊಡ್ಲೇಬೇಕು. ಕಡೆ ಮಿನಿಸ್ಟರ್ ಆದಮೇಲೆ ಯಾರೋ ಬರ್ಕೊಡ್ಬೇಕು, ಸ್ವಂತ ಮಾತಾಡಲಿಕ್ಕೆ ಬರೋಲ್ಲ. ಅದೇ ನಿನಗೆ ಏನು ತೋಚಿತೋ ಅದನ್ನು ಮಾತಾಡುವಂಥ ಮಕ್ಕಳನ್ನು ಬಿಟ್ಟುಬಿಟ್ರೆ ಅವ್ರು ನಿಮಗೆ ಪೆದ್ದವಾದ ಕಾಣ್ಬೋದು. ಯಾಕೆಂದರೆ ಮಕ್ಕಳು ಪಾಪ ಅವರಿಗೆ ಇನ್ನೂ ಪೆದ್ದ. ಆದರೆ ತಮ್ಮ ಫೀಲಿಂಗನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಆ ಫೀಲಿಂಗನ್ನು ಹೇಳುವುದರಲ್ಲಿ ಒಂದು ಸಂಗೀತ ಇರ್ತದೆ. ನಾವು ಮಾತನಾಡುವಾಗ ಒಂದು ನಾದ ತುಂಬಿಸದೆ ಮಾತಾಡಿದರೆ ಅದನ್ನು ನಾಡಿದ್ರೆ ಕೈ ಕಟ್ಟಿ ಉಪನ್ಯಾಸ ಮಾಡಿದಾಗ ಆಗುತ್ತೆ. ಅದು ನಾವು ಹಾಗೆ ಮಾಡೋಲ್ಲ. ಪ್ರತಿಯೊಂದು ಮಾತಿನಲ್ಲಿ ಅದರ ಹಿಂದೆ ಒಂದು ನಾದ ಇದೆ. ಪಂಕ್ಚುವೇಷನ್ ಅಂತ ಹೇಳ್ತೇವೆ ನಾವು. ಪಂಕ್ಚುವೇಷನ್ ಅಂದರೆ ನಾದ ಅಲ್ವಾ? ನಿಮಗೆ ಊಟ ಆಯ್ತಾ? ಕ್ವೆಶ್ಚನ್ ಮಾರ್ಕ್ ಅಂತ ಹೇಳಬೇಕಲ್ಲಿ. ನಿಮಗೆ ಊಟ ಆಯ್ತಾ? ಪ್ರಶ್ನೆ ಚಿಹ್ನೆ ಅಂತ ಹೇಳಬೇಕಾ? ಬೇಡ. ಅದು ಊಟ ಆಯ್ತಾ ಅಂತ ಕೇಳುವಾಗಲೇ ಪ್ರಶ್ನೆ ಚಿಹ್ನೆ ಅನ್ನೋದು ಆ ನಾದದಲ್ಲಿ ಬಂತು. ಊಟ ಆಯಿತು, ಫುಲ್ ಸ್ಟಾಪ್ ಅಂತ ಹೇಳಬೇಕಾ? ಮತ್ತೆ ಇಲ್ಲ, ಫುಲ್ ಸ್ಟಾಪ್ ಅಂತ ಹೇಳೋದು ಬೇಡ. ಊಟ ಆಯಿತು ಅಂದರೆ ಫುಲ್ ಸ್ಟಾಪ್ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಪಂಕ್ಚುವೇಷನ್ ಅನ್ನೋದು ನಾದವನ್ನು ಪುಸ್ತಕದಲ್ಲಿ ನಾದವನ್ನು ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ಪಂಕ್ಚುವೇಷನ್ ಆಗ್ತೇವೆ. ನಮಗೆ ನಾದ ಬಾಯಲ್ಲಿ ಹೇಳಲಿಕ್ಕೆ ಬರುತ್ತೆ, ಅದನ್ನು ಪಂಕ್ಚುವೇಷನ್ ಹಾಕೋದಿಲ್ಲ ನಾವು. ಪಂಕ್ಚುವೇಷನ್ ಅನ್ನು ನಾವು ನಾದದ ಮೂಲಕ ಹೇಳ್ತೇವೆ. ಎಲ್ಲ ಹಾಗೆ ಇಡೀ ಭಾಷೆ ಅನ್ನೋದು, ಭಾಷೆಗೆ ಅರ್ಥ ಬರುವುದು ಅದರಲ್ಲಿ ನಾವು ಹಾಕ್ತಕ್ಕ ಸಂಗೀತದಿಂದ. ಎಲ್ಲಿ ಭಾಷೆಯಲ್ಲಿ ಸಂಗೀತ ಇಲ್ಲ ಅದು ಶುಷ್ಕ ಆಗುತ್ತೆ, ಅದಕ್ಕೆ ಮೀನಿಂಗ್ ಇಲ್ಲ. ಭಾಷೆಗೆ ಅರ್ಥ ಬರುವುದೇ ನಾದದಿಂದ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ಆಸ್ವಾದ ಮಾಡತಕ್ಕಂಥ ಪ್ರಯತ್ನ ನಡೆದದ್ದು ಸಾಮವೇದದಲ್ಲಿ. ಅದನ್ನೇ ಇವರು ಯಸ್ಮಿನ್ ಯಥೋ ಯಸ್ಯ ಚ ಏನ ಯಸ್ಮೈ ಯಂ ಯೋ ಯದ ಕುರುತೆ ಕಾರ್ಯತೆ. ನೀವು ಯಾವುದೇ ಕಾಲ, ದೇಶ, ಕ್ರಿಯಾ, ಕರ್ತೃ, ವಾಚಕ, ಏನು ವಾಚಕ ತಗೊಂಡ್ರು ಅದರ ಹಿಂದೆ ಇರತಕ್ಕಂಥ ಭಗವಂತನನ್ನು ನೋಡ್ತಕ್ಕಂಥ ಎಚ್ಚರ ನಮಗೆ ಬಂದಾಗ ಚೈತನ್ಯ ಮಹಾಪ್ರಭುಗಳ ಹಾಗಾಗತ್ತೆ. ಚೈತನ್ಯ ಮಹಾಪ್ರಭುಗಳು 16ನೇ ಶತಮಾನದಲ್ಲಿ ಇದ್ದರು. ಬಂಗಾಳದಲ್ಲಿ ಬಹಳ ದೊಡ್ಡ ಗ್ರಾಮೇರಿಯನ್ ಅವರು, ಭಾರಿ ದೊಡ್ಡ ವ್ಯಾಕರಣ ಪಂಡಿತರು. ಎಲ್ಲಿ ತನಕ ಅಂದರೆ ವ್ಯಾಕರಣ ಕಲಿಬೇಕು ಅಂದರೆ ಚೈತನ್ಯ ಹತ್ರ ಹೋಗಬೇಕು.
ಆ ಕಾಲದಲ್ಲಿ ಅಷ್ಟು ಅವರಿಗೆ ಹೆಸರಿತ್ತು, ವ್ಯಾಕರಣದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಒಂದು ದಿವಸ ಇದ್ದಕ್ಕಿದ್ದಾಗೆ ಮಕ್ಕಳೆಲ್ಲ ಪಾಠಕ್ಕೆ ಹೋದರೆ, ನನಗೆ ವ್ಯಾಕರಣ ಬರೋಲ್ಲಪ್ಪ, ನನಗೆ ಪಾಠ ಮಾಡ್ಲಿಕ್ಕೆ ಬರೋಲ್ಲ, ನನಗೆ ವ್ಯಾಕರಣ ಬರೋಲ್ಲ ಅಂತ ಅಂದ್ಬಿಟ್ರು. ಎಲ್ರಿಗೂ ಆಶ್ಚರ್ಯ. ಚೈತನ್ಯರಿಗೆ ವ್ಯಾಕರಣ ಬರೋದಿಲ್ಲ ನೀನು ಯಾರು ಹೇಳಬೇಕು ಪಾಠ? ಅಂಥ ದೊಡ್ಡ ಸ್ಕಾಲರು ಅಲ್ಲ. ಅವ್ರು ಹೇಳಿದರು, ನನಗೀಗ ವ್ಯಾಕರಣ ಸೂತ್ರಗಳು ನೀವು ಹೇಳ್ತೀರಿ, ವೃದ್ಧಿರಾದೇ ಅದೇನ್ ಗುಣ ಅಂತೆಲ್ಲ ಹೇಳ್ತೀರಿ. ಐವನು ರುಲುತು ಏವಂಗ ಯೌ ಜಯವರಟುಲನು ಯಮಂಗಣಂ ಜಪನ್ಯ ಜಪಗಡದಶಿ, ಇದೆಲ್ಲ ನಿಮಗೆ ವ್ಯಾಕರಣ ಸೂತ್ರ. ನನಗಿವೆಲ್ಲ ಭಗವಂತನ ನಾಮಗಳು. ನನಗೆಲ್ಲ ಸೂತ್ರಗಳನ್ನು ನೋಡಿದರೆ ದೇವರ ಹೆಸರು ಕಾಣುತ್ತಪ್ಪ, ನಾನು ಹೇಗೆ ವ್ಯಾಕರಣ ಪಾಠ ಮಾಡಲಿ? ಇದು ಈ ಎರಡನೇ ಶ್ಲೋಕ. ಯಾವ ಸೂತ್ರ ನೋಡಿ, ಯಾವ ಕೋಶ, ಎಲ್ಲವೂ ಭಗವಂತನ ನಾಮ ಕಂಡುಬಿಡುತ್ತೆ. ಪ್ರತಿಯೊಂದು ವ್ಯಕ್ತಿಯನ್ನು ನೋಡುವಾಗ ಭಗವಂತನ ಪ್ರತೀಕವಾಗಿ ಕಾಣುತ್ತೆ. ಪ್ರತಿಯೊಂದು ಶಬ್ದ ಕೇಳುವಾಗ ಭಗವಂತನ ಹೆಸರಾಗಿ ಕಾಣುತ್ತೆ. ಎಲ್ಲವೂ ಭಗವನ್ಮಯವಾಗಿ ಬಿಟ್ಟಿದೆ. ಈ ಸ್ಥಿತಿಯಲ್ಲಿ ಅದು ನಿಜವಾದಂಥ ಉತ್ಕಟವಾದ ಭಗವದ್ ಅನುಭೂತಿಯ ಸ್ಥಿತಿ. ಆ ಸ್ಥಿತಿಗೆ ಬಂದಿದ್ದಾನೆ ದಕ್ಷ. ಆ ದಕ್ಷನ ಈ ಸ್ಥಿತಿಯಲ್ಲಿ ನಾವು ಮುಂದೆ ಅವನು ಏನು ಪ್ರಾರ್ಥನೆ ಮಾಡ್ತಾನೆ, ಆ ಪ್ರಾರ್ಥನೆ ಮೂಲಕ ಅವನಿಗೇನಾಗತ್ತೆ ಅನ್ನೋದು ಮುಂದೆ, ಅಂದರೆ ಒಂದು ಧ್ಯಾನದ ಅತ್ಯುತ್ಕಟ ಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾನೆ ದಕ್ಷ. ನಾಳೆ ಸಂಜೆಯವರೆಗೆ ಸಾಧ್ಯ ಆದರೆ ಈ ಸ್ಥಿತಿಯಲ್ಲೇ ಇರೋಣ. ಆಮೇಲೆ ನಾಳೆ ಮುಂದೆ ದಕ್ಷ ಏನಾದ, ಭಗವಂತ ಅವನಿಗೆ ಏನು ಮಾಡಿದ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.